ಆವತ್ತು ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಇವತ್ತು ಮೊಮ್ಮಗ ಧವನ್ ರಾಕೇಶ್ ಸಿದ್ದರಾಮಯ್ಯ. ಅದು 2018ರ ಅಸೆಂಬ್ಲಿ ಎಲೆಕ್ಷನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬಂದು ರಾಜಕೀಯ ಅಖಾಡಕ್ಕೆ ತಂದೇ ಬಿಟ್ರು. ಈಗ ಮೊಮ್ಮಗ ಧವನ್ ರಾಕೇಶ್ ಅವರನ್ನ ರಾಜಕೀಯ ರಂಗಕ್ಕಿಳಿಸಲು ಸಿದ್ಧತೆ ಆರಂಭ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರನ್ನ ರಾಜಕಾರಣಕ್ಕೆ ಕರೆತಂದಾಗ ಸಿದ್ದರಾಮಯ್ಯ ವಂಶ ಪಾರಂಪರ್ಯ ಆಡಳಿತದ ಟೀಕೆ ಎದುರಿಸಿದ್ರು. ಈಗ ಮೊಮ್ಮಗನನ್ನ ರಾಜಕಾರಣದ ಅಖಾಡಕ್ಕೆ ಕರೆತರುವ ಪ್ರಯತ್ನ ನಡೆಸಿದ್ದಾರೆ. ಟೀಕೆ ತೀರಾ ಸಹಜ, ಎದುರಿಸೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸಿದ್ಧರಿದ್ದಾರೆ. ಜನತಾ ಪರಿವಾರದಲ್ಲಿದ್ದಾಗ ವಂಶ ಪಾರಂಪರ್ಯ ಆಡಳಿತ ವಿರೋಧಿಸುತ್ತಿದ್ದ ಸಿದ್ದರಾಮಯ್ಯ ಅವರಿಂದಲೇ ಈ ರಾಜಕೀಯವನ್ನ ಯಾರೂ ನಿರೀಕ್ಷಿಸಿರಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅಧಿಕಾರದಲ್ಲಿದ್ದಾಗಲೇ ಮಕ್ಕಳು ಮೊಮ್ಮಕ್ಕಳನ್ನ ರಾಜಕೀಯಕ್ಕೆ ಕರೆತಂದು ಸ್ಥಾನಮಾನ ಕಲ್ಪಿಸೋದು ಸುಲಭ ಅಂತ. ಅದಕ್ಕೆ ಮಗ ಯತೀಂದ್ರ ಅವರನ್ನ ಕರೆತಂದಾಗ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನ ನೆನಪಿಸಿಕೊಳ್ಳಬೇಕು. ಹೌದು, ಯತೀಂದ್ರ ಅವರನ್ನ ಕರೆತಂದಾಗ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು. ಈಗ ಮೊಮ್ಮಗ ಧವನ್ ಅವರಿಗೆ ಸ್ಟೇಜ್ ಸಿದ್ಧ ಮಾಡ್ತಿರುವಾಗಲೂ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಡಾಕ್ಟರ್ ಯತೀಂದ್ರ ಅವರನ್ನ ಸಕ್ರಿಯ ರಾಜಕಾರಣಕ್ಕೆ ಇಳಿಸುವ ಮೊದಲು ವರುಣಾ ಕ್ಷೇತ್ರದಲ್ಲಿ ತಮ್ಮ ಪರ ಕೆಲಸ ಕಾರ್ಯಗಳಿಗೆ ನಿಯೋಜಿಸಿದ್ರು. ಆಗ ಸಿದ್ದರಾಮಯ್ಯ ಮೊದಲ ಬಾರಿಗೆ ಮುಖ್ಯಮಂತ್ರಿ. ಅದು 2016ನೇ ಇಸ್ವಿ. ಡಾಕ್ಟರ್ ಯತೀಂದ್ರ ವರುಣಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಆರಂಭಿಸಿದ್ರು. ತಂದೆ ಮುಖ್ಯಮಂತ್ರಿಯಾಗಿ ಬ್ಯುಸಿ, ಹೀಗಾಗಿ ಅವರ ಪರ ತಾವು ಕ್ಷೇತ್ರ ನೋಡಿಕೊಳ್ತಿರುವುದಾಗಿ ಹೇಳಿಕೆ ನೀಡುತ್ತಾ ಕ್ಷೇತ್ರದಾದ್ಯಂತ ತಿರುಗಾಡಿದ್ರು. ಕೆಲವು ಸಲ ಅಧಿಕಾರಿಗಳ ಜೊತೆ ಕ್ಷೇತ್ರದ ಅಭಿವೃದ್ಧಿ ಕುರಿತು ಚರ್ಚೆ ಕೂಡ ನಡೆಸಿದ್ರು. ಚುನಾಯಿತ ಪ್ರತಿನಿಧಿ ಅಲ್ಲದವರು ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಆಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ವಿಧಾನಸಭೆಗೆ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ವರುಣಾ ಕ್ಷೇತ್ರ ಬಿಟ್ಟುಕೊಟ್ಟರು ತಂದೆ ಸಿದ್ದರಾಮಯ್ಯ. ತಾವು ಪಕ್ಕದ ಚಾಮುಂಡೇಶ್ವರಿ ಹಾಗೂ ದೂರದ ಬಾದಾಮಿ ಕ್ಷೇತ್ರದಲ್ಲಿ ಕಣಕ್ಕಿಳಿದ್ರು. ಚಾಮುಂಡೇಶ್ವರಿಯಲ್ಲಿ ಸುಮಾರು 36,000 ಮತಗಳ ಅಂತರದಿಂದ ಹೀನಾಯವಾಗಿ ಸೋತರು. ಬಾದಾಮಿಯಲ್ಲಿ ಅಲ್ಪ ಮತಗಳ ಅಂತರದಿಂದ ಗೆದ್ದು ಮುಖ ಉಳಿಸ್ಕೊಂಡ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಇದಕ್ಕೆ 5 ವರ್ಷಗಳ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಪ್ರಮುಖ ಕಾರಣವಾಗಿತ್ತು. ತಮ್ಮದು ಅಹಿಂದ ಸರ್ಕಾರ ಅಂತ ಪದೇ ಪದೇ ಅವರ ಘೋಷಣೆ ಚುನಾವಣೆಯಲ್ಲಿ ಅವರಿಗೆ ಪಾಠ ಕಲಿಸಿತು. 5 ವರ್ಷಗಳ ವನವಾಸದ ನಂತರ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾದರು ಇದೇ ಸಿದ್ದರಾಮಯ್ಯ. ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿಸಿದ್ರು. ಈಗ ಮೊಮ್ಮಗನನ್ನ ವಿಧಾನಸೌಧದಲ್ಲಿ ಕಾಣುವ ಕನಸು. ಅದಕ್ಕಾಗಿ ಸದ್ದಿಲ್ಲದೆ ತಯಾರಿ. ಸಿದ್ದರಾಮಯ್ಯ ಅವರು ತಮ್ಮ ಮೊಮ್ಮಗನನ್ನ ಪರಿಚಯಿಸಲು ಆಯ್ಕೆ ಮಾಡಿಕೊಂಡ ವೇದಿಕೆ ಕುರುಬ ಸಮಾಜದ ಸಮಾರಂಭ. ಇತ್ತೀಚೆಗೆ ಗದಗ್ನಲ್ಲಿ ನಡೆದ ಕುರುಬರ ಸಂಘದ ರಜತ ಮಹೋತ್ಸವ ಹಾಗೂ ರಾಜ್ಯ ಮಟ್ಟದ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಮೊಮ್ಮಗ ಸಿದ್ದರಾಮಯ್ಯ ಜೊತೆ ವೇದಿಕೆ ಏರಿದ್ರು. ಆ ಮೂಲಕ ತಮ್ಮ ಸಮುದಾಯದ ಬಾಂಧವರಿಗೆ ಮೊಮ್ಮಗನ ರಾಜಕಾರಣ ಪ್ರವೇಶದ ಸಂದೇಶ ರವಾನಿಸಿದ್ದಾರೆ. ರಾಜಕಾರಣ ಪ್ರವೇಶದ ಮೊದಲ ಹೆಜ್ಜೆ ಇದು. ವೇದಿಕೆ ಮೇಲೆ ಅವರ ಸಂಪುಟ ಸಹೋದ್ಯೋಗಿ HK ಪಾಟೀಲ್ ಅವರಿದ್ದದ್ದು ವಿಶೇಷವಾಗಿತ್ತು. ಜನತಂತ್ರದಲ್ಲಿ ಯಾರು ಬೇಕಾದರೂ ರಾಜಕಾರಣ ಪ್ರವೇಶ ಮಾಡಬಹುದು. ಧವನ್ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಆದರೆ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನದ ಬಲದಿಂದ ಮಕ್ಕಳು ಮೊಮ್ಮಕ್ಕಳನ್ನ ರಾಜಕಾರಣಕ್ಕೆ ಕರೆತರೋದು ಅವರೇ ಈ ಹಿಂದೆ ಪ್ರತಿಪಾದಿಸಿದ ಮೌಲ್ಯಗಳಿಗೆ ವಿರೋಧವಾದದ್ದು. ಇದನ್ನ ಸ್ವತಃ ಸಿದ್ದರಾಮಯ್ಯ ಚೆನ್ನಾಗಿ ಬಲ್ಲರು. ಪವರ್ ಪಾಲಿಟಿಕ್ಸ್ ನಲ್ಲಿ ಮೌಲ್ಯಗಳನ್ನ ನಂಬಿ ಕೂತ್ರೆ ಪರಿಸ್ಥಿತಿ ಏನು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಅರ್ಥವಾಗಿದೆ. ಅಧಿಕಾರದಲ್ಲಿದ್ದಾಗ ಕುಟುಂಬ ರಾಜಕಾರಣವನ್ನ ಪೋಷಿಸುವುದು ಸುಲಭ. ಜನತಾ ಪರಿವಾರದ ಸಿದ್ದರಾಮಯ್ಯ ಅವರಿಗೂ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರಿಗೂ ಬಹಳ ವ್ಯತ್ಯಾಸ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಆದ ನಂತರ ಈ ವ್ಯತ್ಯಾಸ ಇನ್ನು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯುವಕ ಧವನ್ ರಾಕೇಶ್ ತಮ್ಮ ರಾಜಕೀಯ ಆಕಾಂಕ್ಷೆಯನ್ನ ಬಚ್ಚಿಟ್ಟಿಲ್ಲ. 2 ವರ್ಷಗಳ ಹಿಂದೆ 2023ರ ಅಸೆಂಬ್ಲಿ ಚುನಾವಣೆಯ ವೇಳೆ ತಮ್ಮ ತಾತ ಸಿದ್ದರಾಮಯ್ಯ ಅವರ ಪರ ವರುಣಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ್ರು. ಆಗ ಅವರು ಟಿವಿ ಸಂದರ್ಶನವೊಂದರಲ್ಲಿ ಹೇಳಿದ ಮಾತು ಹೀಗಿತ್ತು: ನನ್ನ ತಂದೆ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ MLA ಆಗೋ ಕನಸಿತ್ತು. ಆದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ನಿಧನರಾದ್ರು. ನನ್ನ ತಂದೆ ಆಸೆಯನ್ನ ನಾನು MLA ಆಗಿ ಈಡೇರಿಸಬೇಕು ಅನ್ನೋ ಇಚ್ಛೆ ಇದೆ. ತಾತ ಹಾಗೂ ಅಪ್ಪನನ್ನು ನೋಡಿ ಜನರ ಸೇವೆ ಮಾಡಬೇಕೆಂಬ ಆಸೆ ಇದೆ. ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ರಾಜಕಾರಣಕ್ಕೆ ಬರ್ತೀನಿ.
ಧವನ್ ಅವರಿಗೆ ಈಗ 19 ವರ್ಷ. ಮತ ಚಲಾಯಿಸುವ ಹಕ್ಕು ಬಂದಿದೆ. ಆದರೆ ವಿಧಾನಸಭೆ ಚುನಾವಣೆಗೆ ನಿಲ್ಲುವ ಅರ್ಹತೆ ಇನ್ನೂ ಬಂದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಣಿದಂತೆ ಕಂಡು ಬರ್ತಾರೆ. ಸಂತೃಪ್ತ ಭಾವ ಅವರಲ್ಲಿ ಮೂಡಿರುವಂತೆ ಗೋಚರವಾಗುತ್ತೆ. ಆಡಳಿತ ಸುಧಾರಣೆಗಿಂತಲೂ ಅವರಿಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯೇ ಮುಖ್ಯವಾಗಿದೆ. ಮುಖ್ಯಮಂತ್ರಿಯಾಗಿ ಕಳೆದ ಅವಧಿಯಲ್ಲೇ ಅವರು ಭಾಗ್ಯಗಳ ಯೋಜನೆ ಕೊಟ್ಟರು. ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವರ ಎರಡನೇ ಅವಧಿಯಲ್ಲಿ ಆಡಳಿತ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಹೊಂದಿಸಿಕೊಳ್ಳಲು ಸರ್ಕಾರ ಏದುಸಿರು ಬಿಡ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆ ಖಜಾನೆಯಲ್ಲಿ ಹಣ ಇಲ್ಲ. ಆಡಳಿತ ವ್ಯವಸ್ಥೆಯ ಶುದ್ಧೀಕರಣ ಪ್ರಯತ್ನಗಳು ಕಂಡು ಬರ್ತಿಲ್ಲ. ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರ ಇತಿಮಿತಿಗಳು ಹೆಚ್ಚಾಗಿದೆ. ಇದರಲ್ಲಿ ಅವರ ವಯೋಸಹಜ ಗುಣಗಳು ಕೂಡ ಅಡಗಿದೆ. ಇಂತಹ ಹೊತ್ತಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿಯ ಹುತ್ತಕ್ಕೆ ಮತ್ತೆ ಕೈ ಹಾಕಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಗಣತಿಯ ದಾಳ ಉರುಳಿಸಿದ್ದಾರೆ. ಈ ಹಿಂದಿನ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷಾ ವರದಿಯನ್ನ ಜಾರಿ ಮಾಡದಂತೆ ಹೈಕಮಾಂಡ್ ತಡೆದಿತ್ತು. ಸಿದ್ದರಾಮಯ್ಯ ಆಗ ತಮ್ಮ ಇಚ್ಛಾಶಕ್ತಿ ಪ್ರದರ್ಶಿಸಲಿಲ್ಲ. ಆಯೋಗದ ವರದಿ ಜಾರಿಗೆ ಬದ್ಧ ಎಂದಿದ್ದವರು ಹೈಕಮಾಂಡ್ ನಿರ್ಧಾರಕ್ಕೆ ಮೌನರಾಗಿ ಬಿಟ್ಟರು. ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಮೇಲಾಯಿತು ಅಂತ ಬಿಂಬಿತವಾಯಿತು. ಹಿಂದುಳಿದ ವರ್ಗಗಳ ಆಯೋಗದ ಎರಡನೇ ಸಮೀಕ್ಷೆ ಬಗ್ಗೆ ಸಿದ್ದರಾಮಯ್ಯ ಹೆಚ್ಚು ಆಸಕ್ತರಾಗಿದ್ದಾರೆ. ಎಷ್ಟೇ ವಿರೋಧ ಎದುರಾದರೂ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಆರಂಭ ಆಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಘೋಷಣೆಯಾಗುವ ಮುನ್ನ ಈ ಅಧ್ಯಯನ ನಡೆದು ವರದಿ ಬಹಿರಂಗಪಡಿಸುವುದು ಅವರ ಉದ್ದೇಶ ಇದ್ದಂತೆ ಕಾಣ್ತಾ ಇದೆ. ವರದಿಯ ಅಂಶಗಳನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರ ಹೊಂದಿದಂತೆ ಕಾಣ್ತಾ ಇದೆ. ಇದು ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರಲ್ಲಿ ಅಷ್ಟೇ ಅಲ್ಲ, ಹೈಕಮಾಂಡ್ನ ವರಿಷ್ಠರಿಗೂ ಚಿಂತೆ ತಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ವೇಳೆಗೆ ಸಚಿವ ಸಂಪುಟವನ್ನ ಪುನರ್ ರಚಿಸಲಿದ್ದಾರೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೆದಿದೆ. ಸಚಿವ ಸಂಪುಟದಲ್ಲಿ ಈಗಿರುವ ಸಚಿವರಲ್ಲಿ ಅರ್ಧದಷ್ಟು ಸಚಿವರನ್ನ ಪಕ್ಷದ ಕಾರ್ಯಗಳಿಗೆ ನಿಯೋಜನೆ ಮಾಡಿ ಹೊಸಬರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಎಲ್ಲದರ ಮಧ್ಯೆ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವ ಬದಲಾಗುತ್ತೆ ಅನ್ನೋ ಚರ್ಚೆ ಇದ್ದೇ ಇದೆ.